ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿಗೆ ಅನ್ನದಾತರು ಮುತ್ತಿಗೆ ಹಾಕಿರುವ ಪ್ರಕರಣ ನಡೆದಿದೆ. ಸಿಎಂ ಕಾರಿಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆಯ ಸರ್ಕಿಟ್ ಹೌಸ್ ಬಳಿ ರೈತರು ಘೇರಾವ್ ಹಾಕಿದ್ದಾರೆ. ರೈತರ ಮನವಿಯನ್ನ ಸ್ವೀಕರಿಸಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂ ನಡೆ ಖಂಡಿಸಿ ರೈತರು ಸ್ಥಳದಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಕೆರೆ ಹೂಳಿ ಎತ್ತೋಕೆ 1,000 ಕೋಟಿ ಅನುದಾನ ಕೊಡಿ ಅಂತ ಹೇಳಿ ಮನವಿ ಮಾಡ್ಲಿಕ್ಕೆ ಬಂದಿದ್ರಂತೆ ರೈತರು. ಆದರೆ ಮನವಿ ಮಾಡಲಿಕ್ಕೆ ರೈತ ನಾಯಕರನ್ನ ಪೊಲೀಸರು ಬಿಟ್ಟಿಲ್ಲ. ಪೊಲೀಸರ ನಡೆಯನ್ನ ಖಂಡಿಸಿ ರೈತ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯವರು ದಾವಣಗೆರೆ ಬಂದ ವೇಳೆನು ತಮಗೆ ಮನವಿ ನೀಡೋಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ರೈತ ನಾಯಕರಿಗಾಗಲೇ ಅಸಮಾಧಾನ ಹೊರಹಾಕ್ತಿರುತ್ತದೆ. ಸೊ ಅವ್ರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಏನಾಗಿರೋ ಸರ್ ಘಟನೆ? ಆಕ್ಚುಲಾಗಿ ಘಟನೆ ಯಥಾಸ್ಥಿತಿ ನಾವು ನೆಲ ಜಲ ಪರಿಸರ ಆಂದೋಲನದಿಂದ ನಾವು ಮನವಿ ಕೊಡಕ್ ಬಂದಿದ್ವಿ. ನಮ್ಮಲ್ಲಿ 538 ಕೆರೆ ಅದಾವೆ. ಈಗ 124 ಕೆರೆ ಉಳಿದಿದೆ. ಇನ್ನುಳಿದವಕ್ಕೆ 1,000 ಕೋಟಿ ಮಂತ್ರಿಯವರು ಬರೆದಿದ್ರು. ಆ ಉದ್ದೇಶಕ್ಕೆ ಆ 1,000 ಕೋಟಿ ಕೊಡ್ರಿ ಅಂತ ಕೇಳಕ್ ಬಂದಿದ್ವಿ. ಒಂದ್ ಕಡೆ ನಿಲ್ಸಿದ್ರು, ನಿಂತ್ಕೊಂಡಿದ್ ಗೌರವತ್ವವಾಗಿ. ಆ ಕಡೆ ಈ ಕಡೆ ನಾವು ಹೋಗ್ಲಿಲ್ಲ. ಮತ್ತೆ SP ಮತ್ತು DSP ಕರೆದ್ರು, ಇಲ್ಲ ಕಾರ್ನೇ ಕೊಡಿಸ್ತೀವಿ ಬರ್ರಿ ಅಂತ. ಅವ್ನು ಯಾವನ ನಮ್ಗೆ ಎದಿ ಕೈ ಹಾಕಿ ದಬ್ತಾನೆ? ನನಗ್ ದಬ್ಬಿದ್ದಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಎದಿ ಕೈ ಹಾಕಿ ದಬ್ಬಿದಂಗವ. ನನ್ನ ಯಾವನ ಒಬ್ಬ ಏಕ ವ್ಯಕ್ತಿ ದಬ್ಬಿದಂಗಲ್ಲ, ಮುಖ್ಯಮಂತ್ರಿನೇ ದಬ್ಬಿದಂಗ. ಮುಖ್ಯಮಂತ್ರಿ ಅವನು ಯಾರು ದಬ್ಬಿದಾನ ವಿಡಿಯೋಗಳು ಇರ್ತವೆ, ಅವನಿಗೆ ಕ್ರಮ ತಗೋಬೇಕು. ಇಲ್ಲ ನಾವು ಮುಂದೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಯಾವ ಕಾರಣಕ್ಕೂ ಅವನು ಯಾರು ಬರ್ತಾರಲ್ಲ ಹಿಂದ ಅವ್ರ ಹೆಸರಿನ ಭದ್ರತಾ ಪಡೆ, ಅವನು ಅವಿವೇಕ ಅದಾನೆ, ಅವನಿಗೆ ತಿಳುವಳಿಕಿಲ್ಲ. ನಮ್ಮ ಅನ್ನ ಉಂಡಲ್ಲ, ನಮ್ಮ ಬಟ್ಟೆ ಹಾಕಿಲ್ಲ, ಅವನಿಗೆ ನಾಚಿಕೆ ಆಗ್ಬೇಕು. ಈಗ ಸಿದ್ದರಾಮಯ್ಯ ಅವ್ರ ಜೊತೆ ನೀವು ನಂತರ ಮಾತಾಡಿದ್ರಿ ಸರ್, ಏನೇನು ಹೇಳಿದ್ರಿ, ಏನು ದೂರು ಕೊಟ್ರಿ ಅವ್ರಿಗೆ? ಅದೇ ನಾವು 538 ಕೆರೆ ಅದಾವೆ. ಈ ಘಟನೆ ವಿಚಾರವಾಗಿ ಏನ್ ಮಾತಾಡಿದ್ರಿ? ಯಾವ ಘಟನೆ? ಇಲ್ಲಿ ನಿಮಗೆ ಅವಕಾಶ ನೀಡಲಿಲ್ಲ. ವಿವೇಕ ಅದಾನೆ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅಂತ ಹೇಳಿದ್ನ. ಇಲ್ಲ ನಾ ಮಾತಾಡ್ತೀನಿ, ನೀ ಸಮಾಧಾನವಾಗಿರು ಅಂದ್ರು. ಸರ್, ಈಗ ಮುಂಚೆಗೆ ಒಳಗಡೆ ಹೋಗ್ಬೇಕಂದ್ರೆ ಸಾಕಷ್ಟು ಚೆಕ್ ಮಾಡಿ ಕಳಿಸಿದ್ದಾರೆ, ಸಾಕಷ್ಟು ಭದ್ರತೆ ಇದೆ. ನಾವು ಒಳಗಡೆ ಯಾಕೆ ಅಷ್ಟೊಂದು ಇದಂತ ನೋಡ್ರಿ, ಈಗ ತೋರಿಸ್ಬೇಕಷ್ಟೇ. ಪೊಲೀಸ್ ವರ್ತನೆ ಆ ತರ ಇತ್ತು. ಇಲ್ಲೆಲ್ಲ ಚೆಕ್ ಮಾಡಿ ಕೈ ಬಿಟ್ಟಿದ್ದಾರೆ. ಈ ಒಳಗ್ ಹೋದ್ಮೇಲೆ ಅವರು ನ್ಯಾಯ ನೀತಿಯಾಗ ಬಿಡು ಎಲ್ಲ ಚೆಕ್ ಮಾಡಿದೀವಿ ಅಂತ ಇದು ಮಾಡಬೇಕು ಅಂತದ್ದು ಪೊಲೀಸ್ ಇಲಾಖೆಯ ರೈತರ ಮೇಲೆ ದೌರ್ಜನ್ಯ ಮಾಡಕತ್ತಿದ್ದಾರೆ. ಏನು ಇದಿಷ್ಟು ರೈತ ನಾಯಕರ ಮಾತಾಗಿತ್ತು. ಏನು ಮುಂದಿನ ದಿನಮಾನದಲ್ಲಿ ಈ ಕುರಿತಾಗಿ ಆತನ ಮೇಲೆ ಏನು ಕ್ರಮ ಕೈಗೊಳ್ಳದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಏನು ಆತನ ಕ್ರಮ ಕೈಗೊಳ್ಳದಿದ್ರೆ ಸಿದ್ದರಾಮಯ್ಯನವರು ಸಹ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತ ಒಂದು ಏನು ಆಕ್ರೋಶವನ್ನು ಸಹ ಹೊರಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ವಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿಗೆ ಅನ್ನದಾತರು ಮುತ್ತಿಗೆ ಹಾಕಿರುವ ಪ್ರಕರಣ ನಡೆದಿದೆ. ಸಿಎಂ ಕಾರಿಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆಯ ಸರ್ಕಿಟ್ ಹೌಸ್ ಬಳಿ ರೈತರು ಘೇರಾವ್ ಹಾಕಿದ್ದಾರೆ. ರೈತರ ಮನವಿಯನ್ನ ಸ್ವೀಕರಿಸಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂ ನಡೆ ಖಂಡಿಸಿ ರೈತರು ಸ್ಥಳದಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಕೆರೆ ಹೂಳಿ ಎತ್ತೋಕೆ 1,000 ಕೋಟಿ ಅನುದಾನ ಕೊಡಿ ಅಂತ ಹೇಳಿ ಮನವಿ ಮಾಡ್ಲಿಕ್ಕೆ ಬಂದಿದ್ರಂತೆ ರೈತರು. ಆದರೆ ಮನವಿ ಮಾಡಲಿಕ್ಕೆ ರೈತ ನಾಯಕರನ್ನ ಪೊಲೀಸರು ಬಿಟ್ಟಿಲ್ಲ. ಪೊಲೀಸರ ನಡೆಯನ್ನ ಖಂಡಿಸಿ ರೈತ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯವರು ದಾವಣಗೆರೆ ಬಂದ ವೇಳೆನು ತಮಗೆ ಮನವಿ ನೀಡೋಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ರೈತ ನಾಯಕರಿಗಾಗಲೇ ಅಸಮಾಧಾನ ಹೊರಹಾಕ್ತಿರುತ್ತದೆ. ಸೊ ಅವ್ರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಏನಾಗಿರೋ ಸರ್ ಘಟನೆ? ಆಕ್ಚುಲಾಗಿ ಘಟನೆ ಯಥಾಸ್ಥಿತಿ ನಾವು ನೆಲ ಜಲ ಪರಿಸರ ಆಂದೋಲನದಿಂದ ನಾವು ಮನವಿ ಕೊಡಕ್ ಬಂದಿದ್ವಿ. ನಮ್ಮಲ್ಲಿ
538 ಕೆರೆ ಅದಾವೆ. ಈಗ 124 ಕೆರೆ ಉಳಿದಿದೆ. ಇನ್ನುಳಿದವಕ್ಕೆ 1,000 ಕೋಟಿ ಮಂತ್ರಿಯವರು ಬರೆದಿದ್ರು. ಆ ಉದ್ದೇಶಕ್ಕೆ ಆ 1,000 ಕೋಟಿ ಕೊಡ್ರಿ ಅಂತ ಕೇಳಕ್ ಬಂದಿದ್ವಿ. ಒಂದ್ ಕಡೆ ನಿಲ್ಸಿದ್ರು, ನಿಂತ್ಕೊಂಡಿದ್ ಗೌರವತ್ವಗೆ. ಆ ಕಡೆ ಈ ಕಡೆ ನಾವು ಹೋಗ್ಲಿಲ್ಲ. ಮತ್ತೆ SP ಮತ್ತು DSP ಕರೆದ್ರು, ಇಲ್ಲ ಕಾರನೇ ಕೊಡಿಸ್ತೀವಿ ಬರ್ರಿ ಅಂತ. ಅವ್ನು ಯಾವನ ನಮ್ಗೆ ಎದಿ ಕೈ ಹಾಕಿ ದಬ್ತಾನೆ? ನನಗ್ ದಬ್ಬಿದ್ದಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಎದಿ ಕೈ ಹಾಕಿ ದಬ್ಬಿದಂಗವ. ನನ್ನ ಯಾವನ ಒಬ್ಬ ವ್ಯಕ್ತಿ ಏಕ ವ್ಯಕ್ತಿ ದಬ್ಬಿದಂಗಲ್ಲ, ಮುಖ್ಯಮಂತ್ರಿನೇ ದಬ್ಬಿದಂಗ. ಮುಖ್ಯಮಂತ್ರಿ ಅವನು ಯಾರು ದಬ್ಬಿದಾನ ವಿಡಿಯೋಗಳು ಇರ್ತವೆ, ಅವನಿಗೆ ಕ್ರಮ ತಗೋಬೇಕು. ಇಲ್ಲ ನಾವು ಮುಂದೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಯಾವ ಕಾರಣಕ್ಕೂ ಅವನು ಯಾರು ಬರ್ತಾರಲ್ಲ ಹಿಂದ ಅವ್ರ ಹೆಸರೇನು ಭದ್ರತಾ ಪಡೆ, ಅವನು ಅವಿವೇಕ ಅದಾನೆ, ಅವನಿಗೆ ತಿಳುವಳಿಕಿಲ್ಲ. ನಮ್ಮ ಅನ್ನ ಉಂಡಲ್ಲ, ನಮ್ಮ ಬಟ್ಟೆ ಹಾಕಿಲ್ಲ, ಅವನಿಗೆ ನಾಚಿಕೆ ಆಗ್ಬೇಕು. ಈಗ ಸಿದ್ದರಾಮಯ್ಯ ಅವ್ರ ಜೊತೆ ನೀವು ಆ ನಂತರ ಮಾತಾಡಿದ್ರಿ ಸರ್, ಏನೇನು ಹೇಳಿದ್ರಿ, ಏನು ದೂರು ಕೊಟ್ರಿ ಅವ್ರಿಗೆ? ಅದೇ ನಾವು 538 ಕೆರೆ ಅದಾವೆ. ಈ ಘಟನೆ ವಿಚಾರವಾಗಿ ಏನ್ ಮಾತಾಡಿದ್ರಿ? ಯಾವ ಘಟನೆ? ಇಲ್ಲಿ ನಿಮಗೆ ಅವಕಾಶ ನೀಡಲಿಲ್ಲ. ವಿವೇಕ ಅದಾನೆ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅಂತ ಹೇಳಿದ್ ನಾನು. ಇಲ್ಲ ನಾ ಮಾತಾಡ್ತೀನಿ, ನೀ ಸಮಾಧಾನವಾಗಿರು ಅಂದ್ರು. ಇಲ್ಲ ಸರ್, ಈಗ ಮುಂಚೆಗೆ ಒಳಗಡೆ ಹೋಗ್ಬೇಕಂದ್ರೆ ಸಾಕಷ್ಟು ಚೆಕ್ ಮಾಡಿ ಕಳಿಸಿದ್ದಾರೆ, ಸಾಕಷ್ಟು ಭದ್ರತೆ ಇದೆ. ನಾವು ಒಳಗಡೆ ಯಾಕೆ ಅಷ್ಟೊಂದು ಇದಂತ ನೋಡ್ರಿ, ಈಗ ತೋರಿಸ್ಬೇಕಷ್ಟೇ. ಪೊಲೀಸ್ ವರ್ತನೆ ಆ ತರ ಇತ್ತು. ಇಲ್ಲೆಲ್ಲ ಚೆಕ್ ಮಾಡಿ ಕೈ ಬಿಟ್ಟಿದ್ದಾರೆ. ಈ ಒಳಗ್ ಹೋದ್ಮೇಲೆ ಅವರು ನ್ಯಾಯ ನೀತಿಯಾಗ ಬಿಡು ಎಲ್ಲ ಚೆಕ್ ಮಾಡಿದೀವಿ ಅಂತ ಇದು ಮಾಡಬೇಕು ಅಂತದ್ದು ಪೊಲೀಸ್ ಇಲಾಖೆ ರೈತರ ಮೇಲೆ ದೌರ್ಜನ್ಯ ಮಾಡಕತ್ತಿದ್ದಾರೆ. ಏನು ಇದಿಷ್ಟು ರೈತ ನಾಯಕರ ಮಾತಾಗಿತ್ತು. ಏನು ಮುಂದಿನ ದಿನಮಾನದಲ್ಲಿ ಈ ಕುರಿತಾಗಿ ಆತನ ಮೇಲೆ ಏನು ಕ್ರಮ ಕೈಗೊಳ್ಳದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಏನು ಆತನ ಕ್ರಮ ಕೈಗೊಳ್ಳದಿದ್ರೆ ಸಿದ್ದರಾಮಯ್ಯನವರು ಸಹ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನುವಂತ ಒಂದು ಏನು ಆಕ್ರೋಶವನ್ನು ಸಹ ಹೊರಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿಗೆ ಅನ್ನದಾತರು ಮುತ್ತಿಗೆ ಹಾಕಿರುವ ಪ್ರಕರಣ ನಡೆದಿದೆ. ಸಿಎಂ ಕಾರಿಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆಯ ಸರ್ಕಿಟ್ ಹೌಸ್ ಬಳಿ ರೈತರು ಘೇರಾವ್ ಹಾಕಿದ್ದಾರೆ. ರೈತರ ಮನವಿಯನ್ನ ಸ್ವೀಕರಿಸಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂ ನಡೆ ಖಂಡಿಸಿ ರೈತರು ಸ್ಥಳದಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಕೆರೆ ಹೂಳಿ ಎತ್ತೋಕೆ 1,000 ಕೋಟಿ ಅನುದಾನ ಕೊಡಿ ಅಂತ ಹೇಳಿ ಮನವಿ ಮಾಡ್ಲಿಕ್ಕೆ ಬಂದಿದ್ರಂತೆ ರೈತರು. ಆದ್ರೆ ಮನವಿ ಮಾಡ್ಲಿಕ್ಕೆ ರೈತ ನಾಯಕರನ್ನ ಪೊಲೀಸರು ಬಿಟ್ಟಿಲ್ಲ. ಪೊಲೀಸರ ನಡೆಯನ್ನ ಖಂಡಿಸಿ ರೈತ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯವರು ದಾವಣಗೆರೆ ಬಂದ ವೇಳೆನು ತಮಗೆ ಮನವಿ ನೀಡೋಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ರೈತ ನಾಯಕರು ಈಗಾಗಲೇ ಅಸಮಾಧಾನ ಹೊರಹಾಕ್ತಿರುವಂತದ್ದು. ಸೊ ಅವ್ರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್ ಏನಾಗಿರೋ ಸರ್ ಘಟನೆ? ಆಕ್ಚುಲ್ ಆಗಿ ಘಟನೆ ಯಥಾಸ್ಥಿತಿ ನಾವು ನೆಲ ಜಲ ಪರಿಸರ ಆಂದೋಲನದಿಂದ ನಾವು ಮನವಿ ಕೊಡಕ್ ಬಂದಿದ್ವಿ. ನಮ್ಮಲ್ಲಿ 538 ಕೆರೆ ಅದಾವೆ. ಈಗ 124 ಕೆರೆ ಉಳಿದಿದೆ. ಇನ್ನುಳಿದವಕ್ಕೆ 1,000 ಕೋಟಿ ಮಂತ್ರಿಯವರು ಬರೆದಿದ್ರು. ಆ ಉದ್ದೇಶಕ್ಕೆ ಆ 1,000 ಕೋಟಿ ಕೊಡ್ರಿ ಅಂತ ಕೇಳಕ್ ಬಂದಿದ್ವಿ. ಒಂದ್ ಕಡೆ ನಿಲ್ಸಿದ್ರು, ನಿಂತ್ಕೊಂಡಿದ್ ಗೌರವತ್ವಗೆ. ಆ ಕಡೆ ಈ ಕಡೆ ನಾವು ಹೋಗ್ಲಿಲ್ಲ. ಮತ್ತೆ SP ಮತ್ತು DSP ಕರೆದ್ರು, ಇಲ್ಲ ಕಾರನೇ ಕೊಡಿಸ್ತೀವಿ ಬರ್ರಿ ಅಂತ. ಅವ್ನು ಯಾವನ ನಮ್ಗೆ ಎದಿ ಕೈ ಹಾಕಿ ದಬ್ತಾನೆ? ನನಗ್ ದಬ್ಬಿದ್ದಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಎದಿ ಕೈ ಹಾಕಿ ದಬ್ಬಿದಂಗವ. ನನ್ನ ಯಾವನ ಒಬ್ಬ ವ್ಯಕ್ತಿ ಏಕ ವ್ಯಕ್ತಿ ದಬ್ಬಿದಂಗಲ್ಲ, ಮುಖ್ಯಮಂತ್ರಿನೇ ದಬ್ಬಿದಂಗ. ಮುಖ್ಯಮಂತ್ರಿ ಅವನು ಯಾರು ದಬ್ಬಿದಾನ ವಿಡಿಯೋಗಳು ಇರ್ತವೆ, ಅವನಿಗೆ ಕ್ರಮ ತಗೋಬೇಕು. ಇಲ್ಲ ನಾವು ಮುಂದೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಯಾವ ಕಾರಣಕ್ಕೂ ಅವನು ಯಾರು ಬರ್ತಾರಲ್ಲ ಹಿಂದ ಅವ್ರ ಹೆಸರೇನು ಭದ್ರತಾ ಪಡೆ, ಅವನು ಅವಿವೇಕ ಅದಾನೆ, ಅವನಿಗೆ ತಿಳುವಳಿಕಿಲ್ಲ. ನಮ್ಮ ಅನ್ನ ಉಂಡಲ್ಲ, ನಮ್ಮ ಬಟ್ಟೆ ಹಾಕಿಲ್ಲ, ಅವನಿಗೆ ನಾಚಿಕೆ ಆಗ್ಬೇಕು. ಈಗ ಸಿದ್ದರಾಮಯ್ಯ ಅವ್ರ ಜೊತೆ ನೀವು ಆ ನಂತರ ಮಾತಾಡಿದ್ರಿ ಸರ್, ಏನೇನು ಹೇಳಿದ್ರಿ, ಏನು ದೂರು ಕೊಟ್ರಿ ಅವ್ರಿಗೆ? ಅದೇ ನಾವು 538 ಕೆರೆ ಅದಾವೆ. ಈ ಘಟನೆ ವಿಚಾರವಾಗಿ ಏನ್ ಮಾತಾಡಿದ್ರಿ? ಯಾವ ಘಟನೆ? ಇಲ್ಲಿ ನಿಮಗೆ ಅವಕಾಶ ನೀಡಲಿಲ್ಲ. ವಿವೇಕ ಅದಾನೆ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅಂತ ಹೇಳಿದ್ ನಾನು.
ಇಲ್ಲ ನಾ ಮಾತಾಡ್ತೀನಿ ನೀ ಸಮಾಧಾನವಾಗಿರು ಅಂದ್ರು. ಅಲ್ಲ ಸರ್, ಈಗ ಮುಂಚೆಗೆ ಒಳಗಡೆ ಹೋಗ್ಬೇಕಂದ್ರೆ ಸಾಕಷ್ಟು ಚೆಕ್ ಮಾಡಿ ಕಳಿಸಿದ್ದಾರೆ, ಸಾಕಷ್ಟು ಭದ್ರತೆ ಇದೆ. ನಾವು ಒಳಗಡೆ ಯಾಕೆ ಅಷ್ಟೊಂದು ಇದಂತ ನೋಡ್ರಿ, ಈಗ ತೋರಿಸ್ಬೇಕಷ್ಟೇ. ಪೊಲೀಸ್ ವರ್ತನೆ ಆ ತರ ಇತ್ತು. ಇಲ್ಲೆಲ್ಲ ಚೆಕ್ ಮಾಡಿ ಕೈ ಬಿಟ್ಟಿದ್ದಾರೆ. ಈ ಒಳಗ್ ಹೋದ್ಮೇಲೆ ಅವರು ನ್ಯಾಯ ನೀತಿಯಾಗ ಬಿಡು ಎಲ್ಲ ಚೆಕ್ ಮಾಡಿದೀವಿ ಅಂತ ಇದು ಮಾಡ್ಬೇಕು ಅಂತದ್ದು ಪೊಲೀಸ್ ಇಲಾಖೆ ರೈತರ ಮೇಲೆ ದೌರ್ಜನ್ಯ ಮಾಡಕತ್ತಿದ್ದಾರೆ. ಏನು ಇದಿಷ್ಟು ರೈತ ನಾಯಕರ ಮಾತಾಗಿತ್ತು. ಏನು ಮುಂದಿನ ದಿನಮಾನದಲ್ಲಿ ಈ ಕುರಿತಾಗಿ ಆತನ ಮೇಲೆ ಏನು ಕ್ರಮ ಕೈಗೊಳ್ಳದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಏನು ಆತನ ಕ್ರಮ ಕೈಗೊಳ್ಳದಿದ್ರೆ ಸಿದ್ದರಾಮಯ್ಯನವರು ಸಹ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತ ಒಂದು ಏನು ಆಕ್ರೋಶವನ್ನು ಸಹ ಹೊರಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ವಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.